ನಾನೇ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಹಣಕಾಸಿನ ಸಹಾಯವನ್ನ ಗೃಹ ಸಚಿವರು ಏನೇನು ಕೇಳ್ತಾರೆ ಬಜೆಟ್ ಟೈಮ್ ನಲ್ಲಿ ಅವೆಲ್ಲನೂ ಕೂಡ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಆದ್ರೆ ಸರ್ಕಾರ ಬಯಸೋದೇನಪ್ಪಾ ಅಂತಂದ್ರೆ ಅಪರಾಧಗಳನ್ನು ನಿರ್ಮೂಲ ಮಾಡಕ್ಕಾಗಲ್ಲ. ಎಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಕಡಿಮೆ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನ ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸುಂದರವಾದಂತ ಪೊಲೀಸ್ ಭವನವನ್ನು ಕಟ್ಟಿದ್ದೀರಿ. ಪೊಲೀಸ್ನವರಿಗೆ ಈ ಹತ್ತಿರದಲ್ಲಿರ್ತಕ್ಕಂಥ ಸುಮಾರು 10,000 ಜನ ಇದ್ದಾರೆ ಸಿಟಿನಲ್ಲಿ. ಬಹಳ ದೊಡ್ಡ ಸಮುದಾಯ ಭವನ. ಬಟ್ ನೀವು ಎಷ್ಟು ದುಡ್ಡು ಮಾಡ್ತಿರೋ ಗೊತ್ತಿಲ್ಲ. ಲಾಭ ಅಂತೂ ಮಾಡಕ್ಕಾಗಲ್ಲ. ಮೇಂಟೆನೆನ್ಸ್ ಎಷ್ಟು ಬೇಕೋ ಅಷ್ಟು ಮಾಡಿ, ಲಾಭ ಮಾಡಕ್ ಹೋಗ್ಬೇಡಿ. ಯಾವುದೇ ಕಾರಣಕ್ಕೆ ಈ ಕಾನ್ಸ್ಟೇಬಲ್ಗಳಿದಾರಲ್ಲ ಪಾಪ, ಅವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳು ಅವರೇ ಜಾಸ್ತಿ ಕೆಲಸ ಮಾಡೋದು. ಅವ್ರಿಗೆಲ್ಲ ಸ್ವಲ್ಪ ಕಮ್ಮಿ ರೇಟ್ ಕೊಡಿ. ಮನೋಜ್ ಕುಮಾರ್ ಅವ್ರಿಗೆಲ್ಲ ಕಮ್ಮಿ ರೇಟ್ ಕೊಡಿ. ಖಾಸಗಿಯವರಿಗೆ ಕೊಡ್ತಿರಲ್ಲ ಅವರು ಸ್ವಲ್ಪ ಜಾಸ್ತಿನೇ ಮಾಡಿ. ಖಾಸಗಿಯವ್ರಿಗೆ ಕೊಡ್ತೀರಿ ಅಲ್ವಾ? ಖಾಸಗಿಯವ್ರಿಗೆ ಸ್ವಲ್ಪ ಜಾಸ್ತಿ ಮಾಡಿ, ಇವ್ರಿಗೆ ಕಡಿಮೆ ಮಾಡಿ, ಕನ್ಸೆಷನ್ ರೇಟ್ ನಲ್ಲಿ ಕೊಡಬೇಕು. ಜೊತೆಗೆ ಪೊಲೀಸ್ ಆಫೀಸರ್ಸ್ಗಳಿಗೂ ಕೂಡ ಕಮ್ಮಿ ರೇಟ್ ನಲ್ಲಿ ಕೊಡಬೇಕು. ಒಟ್ಟಾರೆಯಾಗಿ ಇದನ್ನ ಮೇಂಟೆನೆನ್ಸ್ ಇದೆಯಲ್ಲ, ಬಹಳ ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ಟಿದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ, ಅದನ್ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಅದರಿಂದ ಮೇಂಟೆನೆನ್ಸ್ ಎಷ್ಟು ಬೇಕೋ ಅಷ್ಟನ್ನ ಇದರಿಂದ ಜನರಿಂದ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕಿಂತ ಜಾಸ್ತಿ ಹೋಗಬಾರ್ದು. ಕಾನ್ಸ್ಟೇಬಲ್ಗಳಿಗೆ ಕಾನ್ಸ್ಟೇಬಲ್ಗಳು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳಿದಾರಲ್ಲ ಅವ್ರಿಗೆಲ್ಲ ಒಂದು ರೇಟ್ ಮಾಡಬೇಕು. ಇನ್ಸ್ಪೆಕ್ಟರ್ಗಳು ಅವರಿಂದ ಮೇಲ್ಗಡೆ ಇದ್ದಾರಲ್ಲ ಅವ್ರಿಗೊಂದು ರೇಟ್. ನನ್ನ ಪ್ರಕಾರ ಕಾನ್ಸ್ಟೇಬಲ್ಗಳಿಗೆ ಐ ಡೋಂಟ್ ನೋ, ನಿಮಗೆ ಗೊತ್ತಿಲ್ಲ ನನಗೆ, ಕಾನ್ಸ್ಟೇಬಲ್ಗಳಿಗೆ ಪಾಪ ಮೇಂಟೆನೆನ್ಸ್ ಖರ್ಚಿಗೆ ಅಷ್ಟೇ ಕೊಟ್ಟರೆ ಸಾಕು. ಕ್ರೈಮ್ ತಡೆಗಟ್ಟವ್ರು ಅವರೇ. ಕೆಲಸ ಮಾಡೋರು ಅವರೇ. ಅದಕ್ಕೆ ಸಲೀಂ ಅವರ ಕಚೇರಿನಲ್ಲಿ ಟೋಪಿ ಹಾಕತಾರಲ್ಲ, ಇದು ಅವ್ರು ಹಾಕೊಂಡಿದಾರ, ತೆಗೆದಾಕ್ಬಿಡೋರು ಎಲ್ಲ ನೋಡಿ, ಈಗ ಹಾಕತಾರ. ಅದಕ್ಕೆ ಈ ಟೋಪಿಗಳು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಕ್ಯಾಪ್
ಅದನ್ನು ಕಾನ್ಸ್ಟೇಬಲ್ ಕೊಡಿ, ವ್ಯತ್ಯಾಸ ಇರ್ಲಿ ಅಷ್ಟೇನೆ. ವ್ಯತ್ಯಾಸ ಇರ್ಲಿ. ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿದ್ದಾರೆ, ನಮ್ಮ ರಾಜ್ಯದಲ್ಲೂ ಕೂಡ ಮಾಡೋಣ. ನಾನೀಗಾಗಲೇ ಪರಮೇಶ್ವರ್ಗೆ, ಸಲೀಂ ಅವ್ರಿಗೆ ಹೇಳಿದ್ದೀನಿ, ಮಾಡಿ ಕೂಡ್ಲೆ ಮಾಡಿ ಅಂತ ಹೇಳಿದ್ದೀನಿ. ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಅದಕ್ಕೆ ಈ ಸಾರಿ ನಿಮ್ಮ ತಪಾಸಣೆ ಖರ್ಚಿದೆಯಲ್ಲ, 1,000 ರೂಪಾಯಿ ಇತ್ತು, 1,500 ರೂಪಾಯಿ ಮಾಡಿದೆ. ಅದಿನ್ನೂ ಸ್ವಲ್ಪ ಹೆಚ್ಚು ಮಾಡ್ಬೇಕು ಅಂದ್ರೆ ಮಾಡೋಣ. ಅದಕ್ಕೆ ನೋಡಿ ಚಪ್ಪಾಳೆ ಬಹಳ ತರ್ತಾ ಇದ್ದಾರೆ.